ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬಿಯರ್ ಬಾಟಲ್ಗಳನ್ನು ಸಾಗಿಸ್ತಾ ಇದ್ದಂಥ ಲಾರಿಯೊಂದು ಪಲ್ಟಿಯಾಗಿ ಲಕ್ಷಾಂತರ ಮೌಲ್ಯದ ಬಿಯರ್ಗಳೆಲ್ಲವೂ ಕೂಡ ರಸ್ತೆಗೆ ಪಾಲಾಗಿರ್ತಕ್ಕಂಥ ಒಂದು ಘಟನೆ ಹಾಸನ ಹೊರವಲಯದ ಏನು ದೊಡ್ಡಪುರ ಗ್ರಾಮದ ಬಳಿ ನಡೆದಿರ್ತಕ್ಕಂಥದ್ದು. ಏನು ಹಾಸನದಿಂದ ಅರಸೀಕೆರೆ ಭಾಗಕ್ಕೆ ತೆರಳತಕ್ಕಂಥ ಈ ಒಂದು ರಸ್ತೆ ಈಗೇನು ನಾವು ನೋಡ್ತಾ ಇದ್ದೀವಿ, ಇದೇ ಸ್ಥಳದಲ್ಲಿ ಹಾಸನದ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರ್ತಕ್ಕಂಥ ಉಡುಪಿಕರ್ ಅಂತಕ್ಕಂಥ ಒಂದು ಬಿಯರ್ ಫ್ಯಾಕ್ಟರಿಯಿಂದ ಸುಮಾರು 1100 ಕೇಸ್ ಬಿಯರ್ ಬಾಟಲ್ಗಳನ್ನು ತುಂಬಿಕೊಂಡು ಲಾರಿ ಅರಸೀಕೆರೆ ಮೂಲಕವಾಗಿ ಕೊಪ್ಪಳಕ್ಕೆ ಹೋಗಲಿಕ್ಕೆ ಬರ್ತಾ ಇರ್ತದೆ. ಇದೇ ಜಾಗದಲ್ಲಿ ಲಾರಿಯ ಟೈರ್ ಬ್ಲಾಸ್ಟ್ ಆಗಿ ಆ ಕಡೆ ಪಥದಲ್ಲಿ ಇದ್ದಂಥ ಲಾರಿ ಈ ಒಂದು ಡಿವೈಡರ್ನ ಹತ್ತಿ ಈ ಕಡೆ ಪಥಕ್ಕೆ ಬರ್ತದೆ. ನಾವು ನೋಡ್ತಾ ಇದ್ದೀವಿ ಇದೇ ಲಾರಿ ಪಲ್ಟಿ ಆಗಿರ್ತಕ್ಕಂಥದ್ದು KA 48 7889 ಈ ನಂಬರ್ನ ಒಂದು ಲಾರಿ ಇದು. ಈ ಲಾರಿಯಲ್ಲಿ ಹಾಸನದ ಉಡುಪಿಕರ್ ಅಂತಕ್ಕಂಥ ಒಂದು ಬಿಯರ್ ತಯಾರಿಕಾ ಫ್ಯಾಕ್ಟ್ರಿಯಿಂದ ಈ ಒಂದು ಲಾರಿ ಬಿಯರ್ಗಳನ್ನು ತುಂಬಿಕೊಂಡು ಕೊಪ್ಪಳದ ಕಡೆಗೆ ಸಂಚಾರ ಮಾಡ್ತೈತಿ. ಇದೇ ಟೈರ್ ಹಿಂಬದಿಯ ಬಲಭಾಗದ ಒಂದು ಟೈರ್, ಡಬಲ್ ಟೈರ್ ಇರ್ತದೆ, ಆ ಟೈರು ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು. ಬ್ಲಾಸ್ಟ್ ಆದ ತಕ್ಷಣ ಚಾಲಕನ ನಿಯಂತ್ರಣವನ್ನು ಕಳ್ಕೊಳ್ಳುತ್ತೆ ಲಾರಿ. ತಕ್ಷಣ ಲಾರಿ ಅಂದರೆ ಅರಸೀಕೆರೆಗೆ ಮಾರ್ಗಕ್ಕೆ ತೆರಳತಕ್ಕಂಥ ಪಥದಿಂದ ಅರಸೀಕೆರೆಯಿಂದ ಹಾಸನ ಕಡೆಗೆ ತೆರಳತಕ್ಕಂಥ ಪಥದ ಕಡೆಗೆ ಲಾರಿ ತಿರುಗಿ ಬರುತ್ತೆ. ಸೊ ತಕ್ಷಣ ಚಾಲಕನ ನಿಯಂತ್ರಣ ಕಳ್ಕೊಂಡು ಲಾರಿ ಕಂಪ್ಲೀಟಾಗಿ ಪಲ್ಟಿಯಾಗಿದೆ. ನೋಡ್ತಾ ಇದ್ದೀವಿ ಇಡೀ ಸುಮಾರು ಒಂದು 100 ಮೀಟರ್ ಉದ್ದದ ದಾರಿವರೆಗೂ ಕೂಡ ಬಿಯರ್ ಬಾಟ್ಲ್ಗಳೆಲ್ಲವೂ ಕೂಡ ಪಲ್ಟಾಯಿಸ್ಕೊಂಡು ಬಿದ್ದಿರ್ತಕ್ಕಂಥದ್ದು. ಸುಮಾರು 15 ಲಕ್ಷ ಮೌಲ್ಯದ ಬಿಯರ್ಗಳೆಲ್ಲವೂ ಕೂಡ ಇದರಲ್ಲಿ ತುಂಬಿತ್ತು. ಬೇರೆ ಬೇರೆ ಬ್ರ್ಯಾಂಡ್ಗಳನ್ನ ಒಂದು ಬಿಯರ್ಗಳೆಲ್ಲವೂ ಕೂಡ ಸಾಗಾಟ ಮಾಡಲಾಗ್ತದೆ. ಅದರಲ್ಲಿ ಟಿನ್ಗಳಿದ್ದಾವೆ, ಬಿಯರ್ ಬಾಟಲ್ಗಳಿದ್ದಾವೆ, ಬೇರೆ ಬೇರೆ ಸಾಕಷ್ಟು ಕಂಪ್ನಿಗಳ ಒಂದು 3-4 ಕಂಪನಿಗಳ ಬಿಯರ್ ಬಾಟ್ಲ್ಗಳು, ಕೇಸ್ಗಳು ಎಲ್ಲವೂ ಕೂಡ ಈ ಲಾರಿನಲ್ಲಿ ಸಾಗಾಟ ಆಗ್ತಿರ್ತದೆ. ಆ ಒಂದು ಟೈರ್ನ ಬ್ಲಾಸ್ಟಿಂದಾಗಿ ಕಂಪ್ಲೀಟಾಗಿ ಚಾಲಕನ ನಿಯಂತ್ರಣ ತಪ್ಪಿ ನಾವು ನೋಡ್ತಾ ಇದ್ವಿ ಎಷ್ಟು ವಿಶಾಲ ಪ್ರದೇಶಕ್ಕೆ ಇಡೀ ಬಾಕ್ಸ್ಗಳಲ್ಲೂ ಕೂಡ ಹರಡ್ಕೊಂಡಿದ್ದಾವೆ ಅಂತೇಳಿ ಇಲ್ಲಿ ಕೊಡ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ ಬಹುತೇಕ 1100 ಕೇಸ್ ಬಿಯರ್ಗಳಲ್ಲಿ ಬಹುತೇಕ 1000 ಕೇಸ್ನಷ್ಟು ಬಿಯರ್ ಬಾಟ್ಲ್ಗಳು ಒಡೆದೋಗಿದ್ದಾವೆ, ಕಂಪ್ಲೀಟಾಗಿ ಡ್ಯಾಮೇಜ್ ಆಗಿದೆ. ಮತ್ತೆ ಅದನ್ನು ಸಂಗ್ರಹ ಮಾಡಲಿಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಆದರೂ ಕೂಡ ಎಷ್ಟು ಸಿಗ್ಬೋದು ಅಂತೇಳಿ ಅವರ ಸಿಬ್ಬಂದಿ, ಬಿಯರ್ನ ಕಂಪ್ನಿಯ ಸಿಬ್ಬಂದಿ ಹಾಗೆ ಟ್ರಾನ್ಸ್ಪೋರ್ಟ್ನ ಸಿಬ್ಬಂದಿಗಳೆಲ್ಲರೂ ಕೂಡ ಬಂದು ಅದನ್ನು ಎಷ್ಟು ಉಳಿದಿದೆ ಅಂತೇಳಿ ಒಂದಷ್ಟು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಮಧ್ಯರಾತ್ರಿ 1:15 ಸುಮಾರಿಗೆ ಒಂದು ಘಟನೆ ಆಗಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಬಿಯರ್ ಬಾಟಲ್ಗಳನ್ನು ಎತ್ಕೊಂಡು ಹೋಗಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಆದರೆ ತಕ್ಷಣಕ್ಕೆ ಅದರ ಚಾಲಕ ಸಂಬಂಧಪಟ್ಟವರಿಗೆ ಮಾಹಿತಿಯನ್ನು ಕೊಡ್ತಾರೆ, ಪೊಲೀಸರು ಕೂಡ ಸ್ಥಳಕ್ಕೆ ಬರ್ತಾರೆ. ಬಂದ ನಂತರ ಈ ಒಂದು ಮಾರ್ಗದಲ್ಲಿ ವಾಹನ ಸಂಚಾರವನ್ನೇ ಸ್ಥಗಿತಗೊಳಿಸಲಾಗಿದೆ. ಯಾಕೆಂತಂದರೆ ಸಾಕಷ್ಟು ಬಾಟ್ಲ್ಗಳು ಒಡೆದೋಗಿದೆ, ಎಲ್ಲವೂ ಕೂಡ ಒಂದು ರೀತಿ ಅಪಾಯಕಾರಿ ಒಂದು ರಸ್ತೆಯಲ್ಲಿ ಓಡಾಡ್ತಕ್ಕಂಥದ್ದು. ಹಾಗಾಗಿನೇ ಕಂಪ್ಲೀಟಾಗಿ ಈ ಮಾರ್ಗವನ್ನು ಬಂದ್ ಮಾಡಿ ಆ ಕಡೆ ಒಂದೇ ಪಥದಲ್ಲಿ ಮಾತ್ರ ವಾಹನ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಸೊ ಈ ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ರಾಶಿಯಾಗಿ ಒಡೆದೋಗಿರ್ತಕ್ಕಂಥ ಬಾಟಲ್ಗಳು ರಾಶಿ ಬಿದ್ದಿದೆ ಅಂತೇಳಿ. ಸೊ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಅವಘಡ ಆಗಿರ್ತಕ್ಕಂಥದ್ದು. ಸೊ ಈ ಒಂದು ಘಟನೆಯಲ್ಲಿ ಎಷ್ಟೊತ್ತಿಗಾಯ್ತು ಇನ್ಸಿಡೆಂಟು ಸಂಬಂಧಿಸಿದ ಟ್ರಾನ್ಸ್ಪೋರ್ಟ್ನ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಜೊತೆಗಿದ್ದಾರೆ. ಸರ್ ಹೇಳಿ ಸರ್, ಎಷ್ಟೊತ್ತಿಗೆ ಈ ಒಂದು ಘಟನೆ ಆಯಿತು ಸರ್? ನೀವು ಲಾರಿಯವರ ಅಥವಾ ಟ್ರಾನ್ಸ್ಪೋರ್ಟ್ ಅವನು? ಹೇಳಿ ಸರ್, ಎಷ್ಟೊತ್ತಿಗಾಯ್ತು? 11:12 ಗಂಟೆ. ಮಳೆ ಇದ್ದ ಕಾರಣ ಡ್ರೈವರ್ಗೆ ಕರೆಕ್ಟಾಗಿ ಇವಾಗ ಟರ್ನಿಂಗಲ್ಲಿ ರೋಡ್ ಕಾಣಿಸ್ತಲೇ ಈ ಥರ ಆಗಿದೆ. ಸರ್ ಎಷ್ಟು ಕೇಸ್ ಇತ್ತು, ಎಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಪೋರ್ಟ್ ಆಗ್ತಾ ಇತ್ತು? 1100 ಕೇಸ್ ಹಾಸನಿಂದ ಕೊಪ್ಪಳ. ಹಾಂ, ಈಗ ಆಲ್ಮೋಸ್ಟ್ ಸರ್ ಇದು ನೋಡಿದ್ರೆ ಇನ್ಸಿಡೆಂಟ್ ನೋಡಿದ್ರೆ ಬಹುತೇಕ ಏನು ಉಳ್ದಂಗೆ ಕಾಣ್ತಾ ಇಲ್ಲ. ಎಷ್ಟು ಅಲ್ಲಿ ಸ್ವಲ್ಪ ತೆಗಿತಾ ಇದ್ದಾರೆ, ನೋಡಬೇಕು. ಅಣ್ಣ ಬನ್ನಿ, ಆಯ್ತು. ಎಷ್ಟು ಲಾಸ್ ಆಗಿದೆ ಸರ್ ಇದರಲ್ಲಿ? ಗೊತ್ತಾಗಲ್ಲ ಸರ್, ಇನ್ನು ಕೌಂಟಿಂಗ್ ಆಗಬೇಕು. ತೆಗಿತಾ ಇದ್ದಾರೆ, ಲೇಬರ್ ಕೆಲಸ ಮಾಡ್ತಾ ಇದ್ದಾರೆ. ಮೇಜರ್ ಡ್ಯಾಮೇಜ್ ಆಗಿದೆ, ಸ್ವಲ್ಪ ಜನಗಳು ಲೋಕಲ್ ತೊಗೊಂಡೋಗಿದ್ದಾರೆ. ಅದಿನ್ನೂ ನಮಗೆ ಮಾಹಿತಿ ಇಲ್ಲ. ಎಲ್ಲನೂ ತೆಗೆದು ನೋಡಿದ್ಮೇಲೆ ಗೊತ್ತಾಗುತ್ತೆ ನಮಗೆ ಎಷ್ಟು ಸಿಗುತ್ತೆ. ಇಲ್ಲ, ಗೆಸ್ ಸಿಗಲ್ಲ, ಆಮೇಲೆ ಗೊತ್ತಾಗುತ್ತೆ ನಮಗೆ. ಇವಾಗ ಸದ್ಯಕ್ಕೆ ನಾವು ಗೆಸ್ ಮಾಡೋಕ್ಕಾಗಲ್ಲ ಎಷ್ಟಾಗಿದೆ ಅಂತ. ಬಟ್ ಈಗ ಇದಂತೂ ಒಂದು ರೀತಿ ಬಹುತೇಕ ಮ್ಯಾಕ್ಸಿಮಮ್ ಲಾಸ್ ಅಂತೂ ಆಗಿದೆ ಅಂತ ಗೊತ್ತಾಗ್ತಿದೆ ಮೇಲ್ನೋಟಕ್ಕೇನೆ. ಹೌದು ಅಲ್ವಾ? ಆಗಿದೆ. ಯಾವ್ಯಾವ ಸರ್? ಏನು ಒಂದೇ ಬ್ರ್ಯಾಂಡ್ ಇತ್ತು, ಇದ್ರಲ್ಲಿ ಬೇರೆ ಬೇರೆ ಕಂಪ್ನಿ ಬ್ರ್ಯಾಂಡ್ಸ್ ಇತ್ತು ಹೇಗೆ ಸರ್? ಉಡುಪಿಕರ್ ಡಿಸ್ಟಿಲರೀಸ್ ಅಂತ ಕಂಪ್ನಿಯಿಂದ ಲೋಡ್ ಆಗಿರೋದು ಇದು ಫ್ಯಾಕ್ಟ್ರಿಯಿಂದ. ಒಟ್ಟು 4 ಬ್ರ್ಯಾಂಡ್ ಇತ್ತು. ಪವರ್ ಕೂಲು, ಸನ್ನಿ ಬೀಚಸ್ಸು ಮತ್ತು ಲೆಜೆಂಡ್ ಅಂತ 3 ಬ್ರ್ಯಾಂಡ್ ಬಿಯರ್ಸ್ ಇತ್ತು. ಎಲ್ಲನೂ ಮೇಜರ್ ಡ್ಯಾಮೇಜಸ್ ಆಗಿದೆ. ನೋಡ್ಬೇಕಿನ್ನ ರೀಪ್ಯಾಕಿಂಗ್ ಆದ್ಮೇಲೆ ಗೊತ್ತಾಗುತ್ತೆ ಎಷ್ಟು ಹೋಗಿದೆ, ಎಷ್ಟು ಇದೆ ಅಂತ. ಸರ್ ಲಾರಿದು ಬ್ಯಾಕ್ ಸೈಡ್ದು ಒಂದು ಟೈರ್ ಬ್ಲಾಸ್ಟ್ ಆದಂಗೆ ಕಾಣ್ತಾ ಇದೆ. ಅದು ಅಂದರೆ ಚಾಲಕನ ನಿಯಂತ್ರಣ ತಪ್ಪಿ ಇದ್ರ ಮೇಲೆ ಹತ್ತಿದ ಮೇಲೆ ಆಗಿರೋದು ಅಥವಾ ಮುಂಚೆ ಆದಮೇಲೆ ಕಂಟ್ರೋಲ್ ತಪ್ಪಿರೋದು? ಅದೆಲ್ಲ ಸರ್ ನಾವು ಡ್ರೈವರ್ ಹತ್ರ ಮಾತಾಡ್ಬೇಕು. ಅವ್ನಿಗೂ ಸ್ವಲ್ಪ ಇಂಜುರೀಸ್ ಆಗಿದೆ, ಹಾಸ್ಪಿಟಲ್ಗೆ ಹೋಗಿದ್ದಾನೆ. ಅವ್ನು ಬಂದಮೇಲೆ ಅವನ ಹತ್ರ ಮಾಹಿತಿ ತೊಗೊಂಡು ನಾವು ಮುಂದಿನ ಏನು ಅಂತ ನೋಡಬೇಕು. ಒಟ್ಟಿನಲ್ಲಿ ಅದು ರನ್ನಿಂಗಲ್ಲಿ ನಮ್ಗೆ ಹೇಳಿದ ಪ್ರಕಾರ ಟರ್ನಿಂಗಲ್ಲಿ ಮಳೆಯಲ್ಲಿ ಸ್ವಲ್ಪ ಗಾಡಿ ಎಳೆದಾಡಿದಾಗ ಡಿವೈಡರ್ ಟಚ್ ಆದಾಗ ಸ್ವಲ್ಪ ಗಾಡಿ ಮೇಲೆ ಹತ್ತೋ ಕಂಟ್ರೋಲಿಗೆ ಸಿಗಲಿಲ್ಲ. ಮಳೆ ಇದ್ದಿದ್ದ ಕಾರಣ ಬ್ರೇಕ್ ಅಪ್ಲೈ ಆಗಲಿಲ್ಲ. ಗಾಡಿ ಇವತ್ತು ಬೆಳಿಗ್ಗೆ ಕೊಪ್ಪಳಕ್ಕೆ ರೀಚ್ ಆಗಬೇಕಾಗಿತ್ತು ಇದು? ಹಾಂ, ಇವತ್ತು ಎಷ್ಟು ಹೊತ್ತೊಳಗೆ ರೀಚ್ ಆಗಬೇಕು. ಇವತ್ತು 12 ಗಂಟೆ ಒಳಗಡೆ ರೀಚ್ ಆಗಬೇಕಿತ್ತು. ಹಾಗೆ
ಇದಿಷ್ಟು ಟ್ರಾನ್ಸ್ಪೋರ್ಟರ್ ಕೊಡ್ತಿರ್ತಕ್ಕಂಥ ಮಾಹಿತಿ. ಅಂದರೆ ಹಾಸನದ ವುಡ್ಪೆಕರ್ ಅಂತಕ್ಕಂಥ ಒಂದು ಡಿಸ್ಟಿಲರೀಸಿಂದ ಸುಮಾರು 4 ಕಂಪನಿಯ ಬ್ರ್ಯಾಂಡ್ಗಳನ್ನು ಬಿಯರ್ಗಳನ್ನು ತೊಗೊಂಡು ಹೋಗ್ತಿದ್ದಂಥ ಲಾರಿ ಒಂದು ಅವಘಡ ಆಗಿರ್ತಕ್ಕಂಥದ್ದು. ಘಟನೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಷ್ಟ ಅಂತೂ ಆಗಿದೆ. ಆದರೆ ಇನ್ನೂ ಕೂಡ ಅಕಸ್ಮಾತ್ ಯಾವ್ದಾದ್ರು ಉಳ್ಕೊಂಡಿರ್ಬೋದಾ ಚೆನ್ನಾಗಿರೋ ಬಾಟ್ಲ್ಗಳು ಅಂತಕ್ಕಂಥ ಸಂಗ್ರಹ ಮಾಡ್ತಕ್ಕಂಥ ಕೆಲಸ ಕೂಡ ಆಗ್ತಾ ಇದೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.